ಸಹೃದಯ ವೀಕ್ಷಕರೇ, ತಮಗೆಲ್ಲ ಭೀಮ ನಮಸ್ಕಾರ. ಸಾಧನೆ ಎಲ್ಲರ ಸೊತ್ತು, ಅದು ಸೋಮಾರಿಗಳ ಸೊತ್ತಲ್ಲ. ಈ ಮಾತನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ. ಅದರಲ್ಲೂ ಮಹಿಳೆಯರನ್ನು 4 ಗೋಡೆಗಳ ಮಧ್ಯೆಗೆ ಕಟ್ಟಾಕುವಂಥ ಪರಿಸ್ಥಿತಿ ಇನ್ನೂ ಕೂಡ ಜೀವಂತವಾಗಿರೋದು ನಮಗೆಲ್ಲ ದುಃಖದ ಸಂಗತಿ. ಕೆಲವರು ಮಾತ್ರ ನಮಗೂ ಅವಕಾಶ ಕೊಟ್ಟು ನೋಡಿ, ನಾವು ಇತರರಂತೆ ಸಾಧಿಸಬಲ್ಲೆವು ಅನ್ನೋದನ್ನು ತೋರಿಸ್ತಾ ಇದ್ದಾರೆ, ತೋರಿಸ್ಕೊಟ್ಟು ಬೇರೆಯವರಿಗೆ ಮಾದರಿ ಆಗ್ತಾ ಇದ್ದಾರೆ. ಹಾಗಾಗಿ ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಕ್ರಮಿಸಿರ್ತಕ್ಕಂಥ, ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ನಾವು ಪರಿಚಯಿಸುವ ಮೂಲಕ ಇತರರಿಗೆ ಪ್ರೇರೇಪಣೆ ಮಾಡುವಂಥದ್ದು ನಮ್ಮ ಘನೋದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳ ಜನ ಅಂದ್ಕೊಳ್ತಾರೆ, ಮದುವೆ ಆದಮೇಲೆ ನಮ್ಮ ಕಥೆನೇ ಅಷ್ಟು, ನಮ್ಮೆಲ್ಲ ಆಸಕ್ತಿಗಳು, ಹವ್ಯಾಸಗಳು, ಸಾಧನೆಯ ದಾರಿಗಳೆಲ್ಲವನ್ನೂ ಕೂಡ ಕೈ ಬಿಟ್ಟು ಮಕ್ಕಳು, ಮನೆ, ಗಂಡ ಇದಕ್ಕೆ ಮಾತ್ರ ಸೀಮಿತ ಅಂದ್ಕೊಳ್ಳುವಂಥ ಮಹಿಳೆಯರೇ ಹೆಚ್ಚು. ಆದರೆ ಇವರು ಮಾತ್ರ ಮದುವೆ ಆದ ನಂತರ, ಅದರಲ್ಲೂ ಯಾವುದೋ ಒಂದು ಸಂದರ್ಭದಲ್ಲಿ ಶ್ರೀನಿವಾಸನ ಕರುಣೆ ಸಿಕ್ಕ ನಂತರ ಸಾಧನೆಗೆ ತಮ್ಮನ್ನು ಒಡ್ಕೊಳ್ತಾರೆ. ಆ ಮೂಲಕ ಇತರರಿಗೆ ಮಾದರಿ ಆಗ್ತಾರೆ. ಅವರು ಯಾರೂ ಅಲ್ಲ, ಶ್ರೀಮತಿ ಕೆ. ರಮಾ ಆದಿನಾರಾಯಣವರು. ಸ್ವತಃ ಗೀತಗಾಯನ, ಪಾರಾಯಣ, ಪ್ರವಚನ, ಸಮಾಜ ಸೇವೆ, ವೇದ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಭ್ಯಾಸದಲ್ಲಿ ನಿರತರಾಗಿರ್ತಕ್ಕಂಥ ಇವರ ನಡೆದು ಬಂದ ಹಾದಿ, ಪಡೆದ ಅನುಭವಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ. ಸಾಧನೆಯ ಹಾದಿಯಲ್ಲಿ ಈ ಸಂಚಿಕೆಯಲ್ಲಿ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಗೀತ ಯಾರನ್ನು ಕೂಡ ಸುಮ್ಮನೆ ಬಿಟ್ಟಿದ್ದಲ್ಲ. ಎಂಥ ಕಲ್ಲಿನ ಮನಸ್ಸನ್ನವ್ರನ್ನು ಕೂಡ ಅದು ತನ್ನತ್ತ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ, ಎಂಥ ಕ್ರೂರ ಮೃಗವನ್ನು ಕೂಡ ಶಾಂತಗೊಳಿಸ್ತಕ್ಕಂಥ ಶಕ್ತಿ ನಮ್ಮ ಸಂಗೀತಕ್ಕಿದೆ ಅಂತ ಕೇಳ್ತೇವೆ. ನಿಮಗೆ ಈ ಸಂಗೀತ ಅಥವಾ ಇತರೆ ಕ್ಷೇತ್ರಗಳ ಒಂದು ಆಕರ್ಷಣೆ ಯಾವ ವಯಸ್ಸಿನಲ್ಲಿ ಹೇಗಾಯಿತು? ನನಗೆ ಸಂಗೀತ ಕಲಿಬೇಕು ಅಂತ ಮೊದಲಿಂದಲೂ ಆಸೆ ಇತ್ತು. ಆದರೆ ನಾವು ಇದ್ದಿದ್ದು ಊರು ಒಂದು ತಾಲೂಕು ಮಟ್ಟದ ಊರದು, ಮಧುಗಿರಿ ಅಂತ. ಹಾಗಾಗಿ ನಾನು ಆ ಬಾಲ್ಯ ಕಳೆದಿದ್ದ ವಯಸ್ಸಿನಲ್ಲಿ ಅವಾಗ ಇದಕ್ಕೆಲ್ಲ ಅವಕಾಶಗಳು ಕಡಿಮೆ ಇತ್ತು. ಹಾಗಾಗಿ ಮದುವೆ ನಂತರ ನನ್ನ ಮಗಳನ್ನ R.K. ಶ್ರೀಕಂಠನವ್ರ ಮಗಳ ಹತ್ರ ಸಂಗೀತಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ನನಗೂ ಆಸಕ್ತಿ ಬಂತು. ನಮ್ಮ ತಾಯಿ ತುಂಬಾ ಚೆನ್ನಾಗಿ ಹಾಡೋರು. ಹಾಗಾಗಿ ಆ ಒಂದು ಅವರಿಂದ ಬಂದಿರೋ ಒಂದು ಬಳುವಳಿನೇನೋ ನಾವು 4 ಜನ ಅಕ್ಕ ತಂಗಿರನ್ನು ಚೆನ್ನಾಗಿ ಹಾಡ್ತೀವಿ. ಆಮೇಲೆ ನನ್ನ ಮಗಳಿಗೆ ಸಂಗೀತ ಕಲಿಸಬೇಕಾದ್ರೆ ನಾನು ಯಾಕೆ ಕಲಿಬೇರ್ದು ಅನ್ನೋ ಒಂದು ಆಸೆ ಬಂತು. ಆಗ ನನ್ನ ಗುರುಗಳು ಲಲಿತಾ ಧ್ವಜ ನನಗೆ ಸಿಕ್ಕಿದ್ರು. ಅವಾಗ ಅವ್ರ ಹತ್ರ ನಾನು ಹೋಗಿದ್ದು ದೇವ್ರ ನಾಮ ಇಲ್ಲ ಭಾವಗೀತೆಗಳನ್ನ ಕಲಿಬೇಕು ಅನ್ನೋ ಒಂದು ಆಸೆಯಿಂದ ಹೋದೆ. ಆವಾಗ ನಾನು ನನ್ನ ಗುರುಗಳನ್ನು ಕೇಳಿದಾಗ, ಮಿಸ್ ನನಗೂ ಸಂಗೀತ ಕ್ಲಾಸಿಕಲ್ಲಾಗಿ ಕಲಿಬೇಕು ಅಂತ ಆಸೆ ಇದೆ, ಅದಕ್ಕೋಸ್ಕರ ನನಗೆ ಅವಾಗ 35 ವರ್ಷ, ಅದಕ್ಕೆ ನಾನು ಕಲಿಬಹುದಾ, ನನಗಾಗತ್ತಾ ಅಂದರೆ ಯಾಕ್ರಮ ಕಲಿಬಾರ್ದು, ನೀವು ಕಲ್ತ್ಕೊಳ್ಳಿ, ನಾನು ಕಲಿಸ್ಕೊಡ್ತೀನಿ, ನೀವು ಸಂಗೀತ ಕಲೀರಿ ಅಂತ ಹೇಳಿ ಆ ನನ್ನ ಗುರುಗಳ ಒಂದು ಆಶೀರ್ವಾದ, ಅವರಿಂದ ನಾನು ಅಲ್ಲಿ ನಮ್ಮ ಲಲಿತಾ ಧ್ವಜನ್ ಮಿಸ್ ಹತ್ರ ಜೂನಿಯರ್ ಪಾಸ್ ಮಾಡಿದೆ. ಆಮೇಲೆ ನಾವಿಲ್ಲಿ ಮೊದಲು ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿದ್ವಿ. ಅಲ್ಲಿಂದ ನಾವು ಸಂಜಯ್ ನಗರಕ್ಕೆ ಮನೆ ಕಟ್ಕೊಂಡು ಹೋದಾಗ ನನ್ನ ಗುರುಗಳು ಹೇಳಿದ್ರು, ನಾವು ಮೈಸೂರಲ್ಲಿ ನನ್ನ ಜೊತೆ ಇದ್ದಂತಹ ಕಮಲಾ ನರಸಿಂಹನ್ನು ಅಲ್ಲಿದ್ದಾರೆ, ನಿಮಗೆ ವಿಳಾಸ ಕೊಡ್ತೀನಿ, ನೀವು ಅವರ ಹತ್ರ ಹೋಗಿ ಮತ್ತೆ ಸಂಗೀತನ ಮುಂದುವರಿಸಿ ಅಂತ ಹೇಳಿದಾಗ ಅಲ್ಲಿ ಕಮಲಾ ನರಸಿಂಹನ್ ಗುರುಗಳು ನನಗೆ ಮತ್ತೆ ಸೀನಿಯರ್ ಪಾಠ ಮಾಡಿದ್ರು. ಆಮೇಲೆ ಜೂನಿಯರಿನೂ ಪಾಸ್ ಮಾಡಿದೆ. ಹೀಗೆ ಒಂದು ಸಂಸಾರದ ಒಂದು ಕರ್ತವ್ಯಗಳಿಂದ ಸೀನಿಯರ್ನ ಪಾಸ್ ಮಾಡಕ್ಕಾಗಲಿಲ್ಲ. ಹಾಗಾಗಿ ಸಂಗೀತ ಆವಾಗ ಅಷ್ಟು ಅಭ್ಯಾಸ ಮಾಡಿದ್ದು. ಈಗ ಒಂದು ಉಪಯೋಗ ಹೇಗೆ ಬಂತು ಅಂದ್ರೆ, ನಮ್ಮ ವಿಷ್ಣುಪ್ರಿಯ ಕಲಾ ಸಂಘದ ಅಡಿಯಲ್ಲಿ ಇವತ್ತು ಎಷ್ಟೋ ಮಹಿಳೆಯರಿಗೆ ನನ್ನ ಗುರುಗಳ ಅನುಗ್ರಹದಿಂದ ದೇವರ ನಾಮಗಳನ್ನ ಹೇಳ್ಕೊಳ್ಳುವಂಥ ಭಾಗ್ಯ ನನಗೆ ಬಂತು. ನಾನು ಆರಂಭದಲ್ಲಿ ಹೇಳಿದೆ ಅಮ್ಮ, ಎಲ್ಲೋ ಒಂದು ವಯಸ್ಸಿಗೆ ನಮ್ಮೆಲ್ಲ ಆಸಕ್ತಿಗಳು, ಹವ್ಯಾಸಗಳು ಗಂಟು ಮೂಟೆ ಕಟ್ಟಿ ಎಲ್ಲ ಹಾಕ್ಬಿಡ್ತೀವಿ, ಮುಗೀತಪ್ಪ ಇನ್ಯಾಕಿದು ಅನ್ನೋ ಥರ. ಆದರೆ ನೀವು ನಿಮ್ಮ ಆಸಕ್ತಿನ ಬಿಟ್ಕೊಡ್ಲಿಲ್ಲ. ಮಗುವಿನ ಮೂಲಕ ಅಂದರೆ ನಿಮ್ಮ ಮಗುವಿನ ಮೂಲಕ ನಿಮ್ಮ ಆಸೆಗೂ ಎಲ್ಲೋ ಒಂದು ಕಡೆ ಕಿಡಿ ಹತ್ತು ಅಂತ ನಾನು ಅನ್ಕೊಳ್ತೀನಿ. ಆಗಲಿ, ಆ ಗುರುಗಳು ಕಲಿಸಿದಂಥ ಗುರುಗಳು ನಿಮಗೆ ಸಾಕಷ್ಟು ದಾರಿ ಎರೆದಿದ್ದಾರೆ. ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಒಂದು ದೇವರ ನಾಮ ಕೇಳ್ಬೋದಾ? ಖಂಡಿತ, ದಯಮಾಡಿ. ನಾನು ಈಗ ಹೇಳೋ ದೇವ್ರ ನಾಮ ನಾವು ಶ್ರೀನಿವಾಸ ಕಲ್ಯಾಣ ಎಲ್ಲ ಮಾಡ್ತೀವಿ. ಅವಾಗ ಮಧ್ಯದಲ್ಲಿ ಅಲಂಕಾರ ಮಾಡಬೇಕಾದ್ರೆ ದೇವ್ರಿಗೆ ಸುಮ್ಮನೆ ಕೂತ್ರೆ ನಾವು ಹೆಂಗಸರು ಮಾತಾಡ್ತೀವಿ ಅಂತ ಮಧ್ಯೆ ಎಲ್ಲರ ಕೈಲೂ ಒಂದೊಂದು ಹಾಡುಗಳನ್ನ ಹೇಳಿಸ್ತೀವಿ ನಾವು. ಅದ್ರದ್ದು ಒಂದು ಭಜನಾ ಶೈಲಿ ಇದು. ಎಲ್ಲರೂ ಹೇಳುವಂತ ಹಾಡನ್ನ ನಾನು ಹೇಳ್ತೀನಿ.
ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ. ಘನ ಮಹಿಮೆ ಶ್ರೀ ವಿಷ್ಣು ನಾಮ, ಘನ ಮಹಿಮೆ ಶ್ರೀ ವಿಷ್ಣು ನಾಮ. ಆಹ ಏನ್ ಸವಿ, ಆಹ ಏನ್ ಸವಿ, ಆಹ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿಯ ಕೊಡುವುದು ನೇಮ. ಸೃಷ್ಟಿಗೆ ಕರ್ತನು ಸರ್ವೋತ್ತಮ, ಸಾಕ್ಷಾತ್ ಪುರಂದರ ವಿಠಲನ ನಾಮ, ಸಾಕ್ಷಾತ್ ಪುರಂದರ ವಿಠಲನ ನಾಮ. ಆಹ ಏನ್ ಸವಿ, ಆಹ ಏನ್ ಸವಿ, ಆಗ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಇದನ್ನ ನಾವು ಹಾಡಿದ್ರೆ ಇಡೀ ಸಭಾಂಗಣ ಹಾಡತ್ತೆ. ಅಲ್ಲೇನೋ ಒಂಥರ ಲವಲವಿಕೆ ಇದೆ ಭಕ್ತಿಯ ಜೊತೆಗೆ. ಆ ಲವಲವಿಕೆ ವಾತಾವರಣ ಬಂದ್ಬಿಟ್ರೆ ಎಲ್ಲ ಕೆಲಸವೂ ಕೂಡ ನೆಪ ಮಾತ್ರ, ನಿಮಿತ್ತ ಮಾತ್ರ, ಹೌದು, ಆರಾಮಾಗಿ ಆಗ್ಬಿಡುತ್ತೆ. ನನಗೆ ಈ ಸಿಟಿ ಜೀವನ, ಆಮೇಲೆ ಬದುಕಿನ ಅಥವಾ ಸಂಸಾರದ ಹೊಣೆಗಾರಿಕೆ ಸಾಕಪ್ಪ ಅಂತ ಅಂದ್ಕೊಳ್ಳೋ ಮಹಿಳೆಯರ ಮಧ್ಯೆ ನೀವು ಹೆಂಗೆ ಎಲ್ಲರನ್ನೂ ಸೇರಿಸ್ಕೊಂಡು ಅವ್ರಿಗೂ ಅದನ್ನು ಕಲಿಸ್ತಾ ಅವರಲ್ಲೂ ಒಂದು ಲವಲವಿಕೆಯನ್ನು ತರಿಸ್ತಾ ಹೇಗೆ ಸಾಧ್ಯ ಆಯ್ತಮ್ಮ? ಇದಕ್ಕೆ ಒಂದು ಮುಖ್ಯವಾದ ಕಾರಣ ನಾನು ಆಗ್ಲೇ ಹೇಳಿದೆ, ಆಸಕ್ತಿ ಚಿಕ್ಕಂದಿನಲೇ ಇತ್ತು ನನಗೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಭಗವಂತ ಯಾವಾಗಲೂ ಒಂದು ಸಲ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾನೆ. ಆ ಟರ್ನಿಂಗ್ ಪಾಯಿಂಟ್ ಹೇಗ್ ಬಂತು ಅಂದ್ರೆ, ಈಗ ಒಂದು 10 ವರ್ಷ, ಸುಮಾರು 2008 ಅಂತ ಇಟ್ಕೊಳ್ಳಿ, ಅವಾಗ ನಾವು ತಿರುಪತಿಗೆ ಹೋಗಿದ್ವಿ. ಅಲ್ಲಿ ನಮಗೆ ಶ್ರೀನಿವಾಸ ಕಲ್ಯಾಣ ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು. ನನಗೆ ಗುರುಗಳು ಮುರುಡಿ ಆಚಾರ್ಯರು ದಾಸ ಸಾಹಿತ್ಯ ಹರಿಕಥಾಮೃತ ಸಾರನ ಬಹಳ ಚೆನ್ನಾಗಿ ಹೇಳ್ಬೇಕಾದ್ರೆ ಮಧ್ಯೆ ಮಧ್ಯೆ ಶ್ರೀನಿವಾಸನ ಕಲ್ಯಾಣದ ಪ್ರಸಂಗಗಳನ್ನ ಹೇಳೋರು. ಅವಾಗ ನಾವೇನ್ ಮಾಡಿದ್ವಿ, ಆಚಾರ್ಯ ನಾವು ಶ್ರೀನಿವಾಸ ಕಲ್ಯಾಣ ಮಾಡಿಸ್ಬಹುದಾ ಅಂತ ಕೇಳಿದ್ವಿ. ಅದಕ್ಕೆ ಖಂಡಿತ ಮಾಡಿಸು, ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರು ಮಾಡಿಸ್ಕೊಟ್ರು. ಅದಾದ್ಮೇಲೆ ಮತ್ತೊಂದ್ಸಲಿ ಶ್ರೀನಿವಾಸ ಕಲ್ಯಾಣ ಮಾಡಿಸ್ಬೇಕು ಅಂತ ಆಮೇಲೆ ಒಬ್ಬ ಗುರುಗಳು ಬಂದರು, ಶ್ರೀನಿವಾಸ ಕಲ್ಯಾಣ ಮಾಡಿದ್ರು. ಅವರು ಮಾಡಬೇಕಾದ್ರೆ ಹೇಳಿದ್ರು, ಒಂದು ದೇವತಾ ಮೂರ್ತಿಗಳು ನೀವು ತಗೊಂಡು ಬಂದ್ರೆ ಶ್ರೀನಿವಾಸ ಕಲ್ಯಾಣನ ಬಹಳ ಚೆನ್ನಾಗಿ ಮಾಡ್ಕೊಡ್ಬಹುದು ಅಂತ. ಹೀಗೆ ಯಾವುದೋ ಒಂದು ಸಂದರ್ಭ ಯಾರೋ ಕೊಡ್ತೀವಿ ಅಂದ್ರು, ಮತ್ತೆ ಯಾವುದೋ ಸಂದರ್ಭ ಕೊಡಕ್ಕಾಗಲ್ಲ ಅಂದ್ರು. ಅವಾಗ ಶ್ರೀನಿವಾಸನ ಹತ್ರ ತಿರುಪತಿನಲ್ಲಿ ಬೇಡ್ಕೊ ಬಂದ್ವಿ, ಸ್ವಾಮಿ ಹೇಗ್ ಬರ್ತೀಯೋ ನೀನ್ ನಮ್ಮ ಮನೆಗೆ ಬಾ ಅಂತ ಹೇಳ್ಬಿಟ್ಟು. ಆವಾಗ ಇಲ್ಲಿ ಬಂದ ಮೇಲೆ ಆಮೇಲೆ ಯಾರೋ ಮೂರ್ತಿ ಕೊಡ್ತೀವಿ ಅಂತ ಹೇಳಿದವರು ಮತ್ತೆ ಅವರು ಕೊಡಲ್ಲ ಅಂತ ಹೇಳಿದ್ರು. ಎಂಥ ಕೆಲಸ ಆಯಿತು ಅಂತ ಭಗವಂತನ ಮುಂದೆ ನಿಂತ್ಕೊಂಡು, ನನ್ನಲ್ಲಿ ಆಸೆ ಬೀಜನ ನೀನು ಹುಟ್ಟಿಸಿ ಈಗ ನೀನು ಬರಲ್ಲ ಅಂತ ಹೇಳ್ತಿದೀಯಲ್ವಾ ಸ್ವಾಮಿ, ಹೇಗಾದರೂ ಸರಿ ನೀನು ಬಾ ಅಂತ ಭಗವಂತನ ಕೇಳ್ಕೊಂಡಾಗ ಆಮೇಲಿಂದ ಈ ಒಂದು ಅಂಗಡಿಗಳಿಗೆ ಹೋದಾಗ ಅವಾಗ ನಮಗೆ ದೇವತಾ ವಿಗ್ರಹಗಳು ದೊರೆತವು. ನನಗೆ ಇವತ್ತು ನಾವು ಹೆಂಗೆ ಆರಾಧನೆ ಮಾಡ್ತಿದ್ದೀವಿ ಅಂದರೆ, ನಮ್ಮ ವಿಷ್ಣುಪ್ರಿಯ ಕಲಾ ಸಂಘದ ಎಲ್ಲ ಸದಸ್ಯರಿಗೂ ಅವನು ಜೀವಂತ ಮೂರ್ತಿ. ಅವನು ಬಂದ ಮೇಲೆ ಶ್ರೀನಿವಾಸ ಕಲ್ಯಾಣ ಮಾಡಕ್ಕೆ ಆರಂಭ ಆದಮೇಲೆ ಸ್ವಾಮಿನ ಹೇಳಿದ್ರು, ಮನೆಯಲ್ಲಿ ಇಟ್ಕೊಂಡ್ರೆ ನೈವೇದ್ಯಗಳಾಗಬೇಕು, ಅವನಿಗೆ ಒಂದು ಅಭಿಷೇಕಗಳಾಗಬೇಕು ಅಂತ. ನಮಗೆ ನೈವೇದ್ಯಗಳು ಅಭಿಷೇಕಗಳು ಎಲ್ಲ ಮಾಡುವಷ್ಟು ವೇದವಾಗಲಿ ಮಂತ್ರವಾಗಲಿ ನಮಗೆ ಗೊತ್ತಿಲ್ಲ. ಅವನು ಮುಂದೆ ಕೇಳ್ಕೊಂಡೆ, ಸ್ವಾಮಿ ನನಗೆ ಎಷ್ಟು ಸಾಧ್ಯನೋ, ನಾನು ನಮ್ಮ ಯಜಮಾನರು ನಿನಗಷ್ಟು ಕೆಲಸ ಮಾಡ್ತೀವಿ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೈವೇದ್ಯ ಮಾಡ್ತೀವಿ, ನಾವು ಮಾಡಿರೋದನ್ನ ಒಪ್ಪಿಕೊಂಡು ನೀನು ಇರು ತಂದೆ ಅಂತ ಬೇಡ್ಕೊಂಡ್ವಿ. ಅಲ್ಲ, ಎಲ್ಲರನ್ನೂ ಕರುಣಿಸುವಂತ ಭಗವಂತ ಅಲ್ವಾ ಅವನು, ಏನಿಟ್ರೂ ಒಪ್ಕೋತಾನೆ. ಹಾಗಾಗಿ ಈಗ 10 ವರ್ಷದಿಂದ ಅವನು ಬಂದ ಮೇಲೆ ಶ್ರೀನಿವಾಸ ಕಲ್ಯಾಣ ಅಂತ ಆರಂಭ ಆಗಿದ್ದು. ಆಮೇಲೆ ಒಂದೊಂದೇ ಕ್ಲಾಸು ಅಂತ ಇವತ್ತಿನಿಗೆ ನಮ್ಮ ಮನೆಯಲ್ಲಿ ಪ್ರತಿದಿನ ಸೋಮವಾರ ಸೌಂದರ್ಯ ಲಹರಿಗೆ ಅರ್ಥ ಹೇಳ್ತಾ ಇದ್ದೀವಿ. ಬುಧವಾರದ ದಿನ 6 ವರ್ಷದಿಂದ ಶ್ರೀಮದ್ ಭಾಗವತ ಮಾಡ್ತಾ ಇದ್ದೀವಿ. ಗುರುವಾರದ ದಿನ ಎಲ್ಲ ದೇವರ ನಾಮಗಳು, ಭಕ್ತಿಗೀತೆಗಳು. ಈಗ ಈ ವೈಕುಂಠ ಏಕಾದಶಿ ಹತ್ರ ಬಂದಿರೋದ್ರಿಂದ ಭಗವದ್ಗೀತೆ ಲಾವಣಿ ರೂಪದಲ್ಲಿ ಕಲಿತಾ ಇದ್ದೀವಿ. ಆಮೇಲೆ ಶುಕ್ರವಾರದ ದಿನ ಕೆಲವು ಯಾರಿಗಾದರೂ ಅನುಮಾನಗಳಿದ್ರೆ ಅದನ್ನ ಪರಿಹರಿಸ್ಕೊಳ್ಳಕ್ಕೆ ಅಂತ ಬೇಕಾದ್ರೆ ಬರಬಹುದು ಅಂತ ಹೇಳಿ ಈಗ ಆ ರೀತಿ ವಾರದ 5 ದಿನಗಳಲ್ಲೂ ಸಹ ನಾನು ಈ ರೀತಿ ಒಂದು ತರಗತಿಗಳನ್ನ ನಡೆಸ್ಕೊಂಡು ಬಂದು 10 ವರ್ಷದಿಂದ ಸ್ವಾಮಿ ಇವತ್ತು ನಮ್ಮನ್ನ 4 ಜನಕ್ಕೆ ಈ ಸಮಾಜಕ್ಕೆ ಉಪಯೋಗ ಆಗೋ ಹಾಗೆ ನನ್ನನ್ನು ತಯಾರು ಮಾಡಿದ್ದಾನೆ ಅಂದರೆ ಶ್ರೀನಿವಾಸನ ಅನುಗ್ರಹ. ನನಗೆ ಒಂದು ಕುತೂಹಲ,
ಈ ನಾವೆಲ್ಲ ವೇದ ಮಂತ್ರಗಳನ್ನು ಅಭ್ಯಾಸ ಮಾಡಿ ದೇವರಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಒಂದು ಕಡೆ ಇದೆ. ದಾಸವರಣ್ಯರು ಅಥವಾ ಸಂತರು ಹೇಳಿರುವಂಥದ್ದು ನಿರ್ಮಲವಾದ ಭಕ್ತಿಯೊಂದೇ ಭಗವಂತನಿಗೆ ಸಲ್ಲಿಸುವಂಥ ಕಾಣಿಕೆ ಅಂತಾರೆ. ನೀವು ನಿಮ್ಮ ಅನುಭವದಲ್ಲಿ? ಈಗ ಸ್ವತಃ ಅನುಭವ ಆಗ್ತಾ ಇದೆ ನಮಗೆ. ಇವಾಗ ಅವನಿಗೆ ಎಲ್ಲರೂ ಹೇಳ್ತಾರೆ ಅವನಿಗೆ ಆ ರೀತಿ ನೈವೇದ್ಯ ಮಾಡಬೇಕು, ಮಡಿನಲ್ಲಿ ಮಾಡಬೇಕು, ಹಾಗೆ ಅಂತ ಎಲ್ಲ ಹೇಳ್ತಾರೆ. ನಾನು ಅವತ್ತು ಬೇಡ್ಕೊಂಡಿದ್ದಕ್ಕೆ ಭಗವಂತ ಇವತ್ತು ನಾವೇನು ಅನ್ನೋ ಪಂಚಭಕ್ಷ ಪರಮಾಣುಗಳು ನಾವೇನು ಅವನಿಗೆ ನೈವೇದ್ಯ ಹೇಳಲ್ಲ. ಇದಕ್ಕೆ ನಾನು ನಿಮ್ಗೊಂದು ಹಾಡಿನ ಮುಖಾಂತರ ಉದಾಹರಣೆ ಕೊಡ್ಲಾ? ಇದು ಹಾಡು ಹೇಗಿದೆ ಅಂದ್ರೆ, ನಿತ್ಯ ಜೀವನದಲ್ಲಿ ನೀವು ಮಲಗ್ತಾ ಇರ್ಬೇಕಾದ್ರೆ, ಎದ್ದೇಳ್ತಿರ್ಬೇಕಾದ್ರೆ, ಓಡಾಡ್ತಿರ್ಬೇಕಾದ್ರೆ, ನೀವು ಹಾಡ್ತಿರ್ಬೇಕಾದ್ರೆ, ನೀವು ಹೇಗ್ ಬೇಕಾದ್ರೂ ಭಗವಂತನ ಚಿಂತನೆ ಮಾಡಬಹುದು. ನಮ್ಮ ದಾಸರು ಕೊಟ್ಟಿದ್ದಾರೆ ನೋಡಿ ಸಾಹಿತ್ಯ, ಅಂತಂತಹ ಸಾಹಿತ್ಯ ಅಲ್ಲ. ಇದಕ್ಕೆ ನಿಮಗೆ ಪ್ರಕಾಂಡ ಪಾಂಡಿತ್ಯ ಬೇಕು ಅನ್ನಲ್ಲ, ಮಂತ್ರ ತಂತ್ರ ಬರಬೇಕು ಅನ್ನೋದೇನಿಲ್ಲ. ಅಂತ ಒಂದಾಡು ಇದು ಹೆಚ್ಚಿನ ಮಟ್ಟಿಗೆ ನಮ್ಮ ಕರ್ನಾಟಕದ ಎಲ್ಲಾ ಜನರಿಗೂ ಗೊತ್ತಿರುವಂತ ಹಾಡು, ಸರಳವಾದಂತ ಮಾರ್ಗ. ಹೌದು, ಭಕ್ತಿ ಮಾರ್ಗ ಅಷ್ಟೇ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ನರ ಜನ್ಮ ಬಂದಾಗ ನಾಲಿಗೆಗಿರುವಾಗ ಕೃಷ್ಣ ಎನ್ನಬಾರದೆ, ಮಲಗಿದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ, ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನ್ನಬಾರದೆ, ನರ ಜನ್ಮ ಬಂದಾಗ ನಾಲಿಗೆಗಿರುವಾಗ ಕೃಷ್ಣ ಎನ್ನಬಾರದೆ. ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರಲ್ಲ ಅಲ್ವಾ? ಏನು ಮನುಷ್ಯನಾಗ ಹುಟ್ಟಿದೀಯಾ, ಮಲಗುವಾಗ ಎದ್ದೇಳುವಾಗ ಕೃಷ್ಣನಕ್ಕೆ ಏನಪ್ಪ ನಿನಗೆ ರೋಗ? ಅದೇ ಕಷ್ಟ ಇವಾಗ. ಆಮೇಲೆ ಬರೀ ಹೇಳಲಿಲ್ಲ, ಅವರು ಸಾಧಿಸಿ ತೋರಿಸಿದ್ರು. ಕೃಷ್ಣನ ಕೃತಾರ್ಥರಂಗೆ ಮಾಡ್ಕೊಂಡ್ರು ಅವರು. ಕೃಷ್ಣನಿಗೆ ನಿಜವಾಗ್ಲೂ ಕೂಡ ನಾವು ಕನಕ ಕಿಂಡಿ ಜ್ಞಾಪಿಸ್ಕೊಂಡಾಗ ಹೌದು, ಭಕ್ತಿಗೆ ಭಗವಂತ ಒಲಿತಾನೆ ಅನ್ನೋದಕ್ಕೆ ಇನ್ನೇನು ಉದಾಹರಣೆ ಬೇಕು? ಜಾತಿ ಪಂಥ ಮತ ಯಾವುದೂ ಬೇಕಿಲ್ಲ ಅವನಿಗೆ. ಅವನಿಗೆ ನಿರ್ಮಲವಾದ ಭಕ್ತಿ ಒಂದೇ ಬೇಕಾಗಿರೋದು ಅವನಿಗೆ. ಅಮ್ಮ, ಜಂಜಾಟದ ಬದುಕು ನಮ್ಮದು. ಪ್ರತಿಯೊಬ್ಬರು ಅವರು ಯಾವುದೇ ಸ್ತರದಲ್ಲಿರಲಿ, ಶ್ರೀಮಂತರು ಅಥವಾ ಬಡವರು ಅನ್ನುವಂಥದ್ದಿಲ್ಲ, ಎಲ್ರಿಗೂ ಜಂಜಾಟದ ಬದುಕೆ ಇವತ್ತು. ಆ ಬದುಕಿನ ಮಧ್ಯೆ ನೆಮ್ಮದಿ ಕಾಣೋದಕ್ಕೆ ಈ ಥರದ ಮಾರ್ಗ ಅನಿವಾರ್ಯ ಅಂತೀರಾ? ಖಂಡಿತ. ಅದಕ್ಕೆ ನಾವು ನಡೆಸ್ತಿರೋ ಕ್ಲಾಸ್ಗಳಲ್ಲೇ ಹೇಳ್ತೀನಿ. ನಮ್ಮದು 11:30 1 ಗಂಟೆ ಕ್ಲಾಸು. ಅಲ್ಲಿ ನಮ್ದೇನು ನಮ್ಮ ಮನೆ ಮಕ್ಕಳು, ನಮ್ಮ ಯಜಮಾನರು ಅವ್ರವ್ರ ಕರ್ತವ್ಯಕ್ಕೆ ಹೋದ ಮೇಲೆ ಬೇರೆ ರೀತಿಯಲ್ಲಿ ಕಾಲಹರಣ ಮಾಡದೆ ಇದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 100-150 ಜನ ಗೃಹಿಣಿಯರು ಬರ್ತಾರೆ. ಅದೇ ನಾವು ಮನೆಯಲ್ಲೇ ಇದ್ರೆ ನಮ್ಮ ಕೆಲಸಗಳೇ ಮುಗಿಯೋದಿಲ್ಲ. ಈಗ 11 ಗಂಟೆ ಕ್ಲಾಸಿಗೆ ಬರಬೇಕು ಅಂದ್ರೆ ಪ್ರತಿಯೊಬ್ಬರು ಹೇಳ್ತಾರೆ, ಅಯ್ಯೋ ಮೇಡಮ್ ಕ್ಲಾಸ್ ಅಂತ ಇರೋದ್ರಿಂದ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೇವೆ. ಇಲ್ಲ ಅಂತಂದ್ರೆ ಬರೀ ಬೇಡದಿರೋ ವ್ಯರ್ಥವಾದ ರೀತಿಯಲ್ಲಿ ಕಾಲ ಕಳೆತೇವೆ ವಿನಃ 11:30 1 ಗಂಟೆ ತನಕ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ. ಆತ್ಮೀಯ ದಾಸರು ಹೇಳ್ತಾರಲ್ಲ, ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಅನ್ನೋ ರೀತಿನಲ್ಲಿ 1:15 ಗಂಟೆ ನಾವು ಈ ರೀತಿ ಕಾಲ ಕಳೀತೀವಲ್ವಾ? ಭಗವಂತ ನಮಗೆ ಇದಕ್ಕಿಂತ ಇನ್ನೇನು ಬೇಕು? ನಾನು ನಿಮಗೊಂದು ಗರುಡ ಪುರಾಣದಲ್ಲಿ ಹೇಳ್ತೀನಿ. ಗರುಡ ಪುರಾಣದಲ್ಲಿ ಗರುಡನಿಗೆ ಮಹಾವಿಷ್ಣು ಹೇಳಬೇಕಾದ್ರೆ ಹೇಳ್ತಾನೆ, ಯಾರು ಜೀವನದಲ್ಲಿ ಒಂದು ಸಲಾನು ಮಹಾವಿಷ್ಣುವಿನ ನಾಮನ ಭಕ್ತಿಯಿಂದ ಹೇಳಿಲ್ವೋ ಹೋದವನನ್ನು ಎಡೆಮರಿ ಕಟ್ಟ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ನಾವು ಗರುಡ ಪುರಾಣ ಹೇಳಬೇಕಾದ್ರೆ ಪಿತೃಪಕ್ಷದಲ್ಲಿ ಗರುಡ ಪುರಾಣ ಹೇಳ್ತೇವೆ. ಅದಕ್ಕೆ ಅದು ಹೇಳಬೇಕಾದ್ರೆ ಎಲ್ರಿಗೂ ಮನಸ್ಸಿಗೆ ಎಷ್ಟು ಧೈರ್ಯ ಅಂದ್ರೆ, ನಾವು ಭಾಗವತ ಓದ್ಬಿಟ್ಟಿದ್ದೇವೆ, ನಾವು ಹರಿನಾಮ ಸ್ಮರಣೆ ಮಾಡ್ತಾ ಇದ್ದೇವೆ, ಸೌಂದರ್ಯ ಲಹರಿ ಹೇಳ್ತಿದ್ದೇವೆ, ಹಾಗಾದ್ರೆ ಮೇಡಮ್ ನಾವು ಯಾರು ನರಕಕ್ಕೆ ಹೋಗೋದಿಲ್ಲ. ಈ ಒಂದು ಮನಸ್ಸಿನಲ್ಲಿ ಅವರ ಭಾವನೆ ಹುಟ್ಟುತ್ತಲ್ವಾ? ನೋಡಿ, ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಒಂದೇ ಪ್ರಮುಖ.
ನನಗೆ ಒಂದು ಸಮಾಧಾನ ಏನು ಗೊತ್ತಾ, ನನ್ನ ಹಾಗೆ ಇರುವಂತಹ ಗೃಹಿಣಿಯರನ್ನೆಲ್ಲ ಸೇರಿಸಿ ನಾವು ಈ ರೀತಿ ಒಂದು ಸತ್ಸಂಗ ಮಾಡಿ ಒಂದು ಜನನ ಒಂದು ಸತ್ಪ್ರಜೆಗಳನ್ನಾಗಿ ಮಾಡ್ತಿದ್ದೀವಲ್ವಾ. ಆಮೇಲೆ ಇನ್ನೂ ಒಂದು ಮಹಿಳೆಯರಲ್ಲಿ ಏನು ಒಂದು ಭಾವನೆ ಸಾಮಾನ್ಯವಾಗಿರುತ್ತಂದ್ರೆ, ಎಲ್ಲ ಮನೆಯಲ್ಲೂ ಅತ್ತೆ ಸೊಸೈಟಿ ಇವೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನಾನು ಕೆಲವು ಉದಾಹರಣೆಗಳಾಗಿ ಕೊಟ್ಟಾಗ, ಈ ದೇಹ ಬಂದಿದ್ದು ತಾಯಿ ತಂದೆಗಳಿಂದ, ಆ ತಾಯಿ ತಂದೆ ದೇಹಗಳು ಕೊಟ್ಟು ನಮಗೆ ಗಂಡನ್ನ ಕೊಟ್ಟಿರೋದ್ರಿಂದ ಇವತ್ತು ನಾವು ಸ್ವಂತ ಮನೆಗಳಲ್ಲಿ ಎಲ್ಲಾನು ಇದ್ದೀವಿ. ಅದಕ್ಕಾಗ ನಾವು ಅವ್ರಿಗೆ ಎಂಥ ಋಣಿ ಇರಬೇಕು ನಾವು. ಅದಕ್ಕೇನು ಮಾಡ್ತಾ, ಅಯ್ಯೋ ಮೇಡಮ್ ನಾವು ಮೊದಲೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಮೇಡಮ್, ಇನ್ಮೇಲೆ ನಮ್ಮ ಅತ್ತೆ ನಮ್ಮನೇನೋ ಒಂದು ಮಾತು ಅನ್ನೋದಿಲ್ಲ, ನಮ್ಗೆ ಅಂತ ಒಳ್ಳೆ ಗಂಡನ್ ಕೊಟ್ಟಿದಾರಲ್ವಾ. ಈ ರೀತಿ ಎಲ್ಲನೂ ನನಗೆ ಎಲ್ಲರೂ ಮಾತಾಡಿದಾಗ, ಹೋದ್ರೆ ಹೋಗ್ಲಿ ಬಿಡು, ನನ್ನ ಜನ್ಮ ಒಂದು ರೀತಿ ಭಗವಂತ ಮಾನವ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಎಷ್ಟೋ ಸಲ ನಮ್ಮ ಶ್ರೀನಿವಾಸನ ಮುಂದೆ ಹೇಳ್ಕೊಂಡಪ್ಪ, ನೀನು ಬಂದಿದ್ದು, ನೀನು ಕೊಟ್ಟಿದ್ದು, ಇಲ್ಲ ಅಂದಿದ್ರೆ ಈ ಸತ್ಸಂಗಗಳೆಲ್ಲ ಎಲ್ಲಿ ನಡೀತಿತ್ತು ಅಂತ ಅವನಿಗೆ ಅರಿಕೆ ಮಾಡ್ಕೊಳ್ಳೋದು. ಅದಕ್ಕೆ ಸತ್ಸಂಗ ಅನ್ನುವಂಥದ್ದು, ಸಚ್ಚಿಂತನೆಗಳು ಬರ್ತವೆ, ಹೌದು, ಸದಾಚಾರಗಳು ಬರ್ತವೆ, ಒಳ್ಳೆ ಕಾರ್ಯಗಳು ಅಲ್ಲಿಂದ ಆಗ್ತವೆ. ನನಗೆ ಸ್ವಂತ ಮನೆ ಅಂದ ಕೂಡಲೇ ಯಾಕೋ ಅನುಮಾನ ಬಂತು. ದಾಸರು ಹೇಳಿರೋದು ಇಲ್ಲ, ಇದು ಇಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ ಅಂತ. ಆ ನಮ್ಮನೆಯ ಹುಡುಕಾಟಕ್ಕಲ್ವೇ ಸತ್ಸಂಗ. ಹೌದು. ಈಗ ಪ್ರವಚನ ಕೂಡ ನಿಮ್ಗೆ ಸಿದ್ಧಿಸಿರೋ ಅಂತ ಕಲೆ. ಹೌದು, ಪ್ರವಚನದಲ್ಲಿ ಈ ಎತ್ಕೊಳ್ತೀರಾ? ಇಂಥ ವಿಚಾರಗಳನ್ನೇ, ಸಮಕಾಲೀನ ವಿಚಾರಗಳು ಬದುಕಿಗೆ ಹತ್ತಿರವಾಗಿರೋದು. ಪುರಾಣದ ಕಥೆಗಳನ್ನ ಆಧಾರವಾಗಿ ಇಟ್ಕೊಂಡು, ಯಾಕೆಂದ್ರೆ ಏನು ಪುರಾಣ ಹೇಳಿದ್ರು ಅದು ಅಂತಿಂತ ಪುರಾಣಗಳಲ್ಲ, ಜೀವನಕ್ಕೆ ಅನ್ವಯಿಸುವಂಥದ್ದನ್ನ ಕೊಟ್ಟರು ವೇದವ್ಯಾಸರು. ಇವಾಗ ನಾವು ಶ್ರೀನಿವಾಸ ಕಲ್ಯಾಣನ ಹೇಳ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಶ್ರೀನಿವಾಸ ಕಲ್ಯಾಣ ಎಲ್ರಿಗೂ ಕತೆ ಗೊತ್ತು, ಸಿನಿಮಾ ನೋಡಿರೋದ್ರಿಂದ. ಶ್ರೀನಿವಾಸಕ್ಕೆ ಬರ್ತಾನೆ, ಪದ್ಮಾವತಿನ ಮದುವೆ ಆಗ್ತಾನೆ, ಆಮೇಲಿಂದ ಮತ್ತೆ ಅವನ ಸ್ಥಾನಕ್ಕೆ ಅವನು ಹೊರಟೋಗ್ತಾನೆ ಅಂತ. ಆದರೂ ಸಹ ಎಷ್ಟು ಸಲೀನಾದ್ರೂ ನೀವು ಕೇಳಿ ಮೇಡಮ್, ಎಷ್ಟು ಸಲ ಕೇಳಿದ್ರು ಹೊಸದಾಗೆ ಇರುತ್ತೆ. ಅವಾಗ ಶ್ರೀನಿವಾಸನ ಏನಕ್ಕೋಸ್ಕರ ಈ ಜಗತ್ತಿಗೆ ಬಂದ? ಯಾಕೆಂದ್ರೆ ಭಗವಂತ ಬಂದಿದ್ದ ಜಗತ್ತಿಗೆ, ಅಲ್ಲಿ ಪದ್ಮಪೀಠದ ಮೇಲೆ ತಾನು ಆವತ್ತಿನಿಂದಲೂ ಇವತ್ತಿನ ತನಕ ನಿಂತಿರೋದೆ ನಾವು ಯಾರ್ಯಾರು ಭಕ್ತಿಯಿಂದ ಶ್ರೀನಿವಾಸ ವೆಂಕಟೇಶ ಅಂತ ಹೋಗ್ತೀವೋ ನಮ್ಮ ಕೋರಿಕೆಗಳನ್ನ ನೆರವೇರಿಸೋದಕ್ಕೆ. ಅದಕ್ಕೆ ಈ ಥರವನ್ನೆಲ್ಲನೂ ನಾವು ಪ್ರತಿ ಆಷಾಢ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ. ನಾವು ಯಾತಕ್ಕೆ ಆಷಾಢ ತಗೊಂಡಿದ್ದೀವಿ ಅಂದ್ರೆ, ಈ ನಮ್ಮ ಬೆಂಗಳೂರಲ್ಲಿ ಆಷಾಢ ಮಾಸದಲ್ಲಿ ಯಾರು ಮದುವೆ ಮುಂಜಿಗಳು ಮಾಡೋದಿಲ್ಲ. ಭಗವಂತನ ಮದುವೆಗೆ ಇಂಥ ದಿನಾಂಕ ಅಂತೂ ಏನಿಲ್ಲ. ಅದಕ್ಕೆ ನಾವೆಲ್ಲ ಸೇರ್ತೀವಿ ಅಂತ ಹೇಳ್ಬಿಟ್ಟು ಶ್ರೀನಿವಾಸನಿಗೆ ಕಲ್ಯಾಣಗಳು, ಅಲ್ಲಿ ತಿರುಪತಿನಲ್ಲಿ ಏನು ಸ್ವಾಮಿಗೆ ಶ್ರೀವಾರಿ ಸೇವೆಗಳು ಮಾಡ್ತಾರೋ ಅದಕ್ಕೆ ಒಂದೊಂದು ವರ್ಷ ಒಂದೊಂದು ರೀತಿ. ಉದಾಹರಣೆ ನಿಮಗೆ ಹೇಳಬೇಕು ಅಂದ್ರೆ, ಒಂದು 3 ವರ್ಷದ ಮುಂಚೆ ನಾವು ಸಹಸ್ರ ಕಲಶಾಭಿಷೇಕ ಅಂತ ಹೇಳ್ಬಿಟ್ಟು ಸ್ವಾಮಿಗೆ ಮಾಡಿದ್ವಿ. ಇದಕ್ಕೆ ನಮಗೆ ರಾಘವೇಂದ್ರಾಚಾರ್ಯ ಅಂತ ಬರ್ತಾರೆ, ಅದು ಎಷ್ಟು ಚೆನ್ನಾಗಿ ಕಲ್ಯಾಣ ಮಾಡ್ತಾರೆ ಅಂತಂದ್ರೆ ಆನಂದ ಬಾಷ್ಪಗಳು ಬರೀ ದಾಸರ ಹಾಡಲ್ಲಿ ಮಾಡ್ತಾರೆ ಅವರು. ಆಮೇಲೆ ಇನ್ನು ಒಂದು ವರ್ಷ ನಾವು ಸ್ವಾಮಿಗೆ ಅಷ್ಟದಳ ಪಾದ ಪದ್ಮಾರಾಧನೆ ಮಾಡಿದ್ವಿ, ಊಂಜಲ್ ಸೇವೆ ಮಾಡಿದ್ವಿ. ಈ ಸಲ ನಮ್ಮ ಒಂದು ಗುರಿ ಇರೋದು ಸ್ವಾಮಿಗೆ ಆರ್ಜಿತ ಬ್ರಹ್ಮೋತ್ಸವ ಮಾಡಬೇಕು ಅಂತ. ಹಾಗೆ ಮಾಡ್ತಾ ಇವತ್ತು ಶ್ರೀನಿವಾಸನ ಗುಣಗಾನಗಳೆಲ್ಲ ಮಾಡಬೇಕಾದ್ರೆ ಎಷ್ಟು ಅದರಲ್ಲಿ ಸೇರ್ಕೋತಾರೆ ಅಂತಂದ್ರೆ, ಅದಕ್ಕೆ ನಾವೆಲ್ಲ ಸೇರಿದಾಗ ಒಂದು ಹಾಡು ಹೇಳ್ತೀವಿ. ಅದನ್ನ ನಾನು ನಿಮಗೆ ಹಾಡು ತೋರಿಸ್ಲಾ? ದಯಮಾಡಿ. ಹಾಡು 100 ಮಾತುಗಳಿಗೆ ಸಮ, ಸತ್ಯವಾದ ಮಾತು. ಅದು ಹಾಡು ಬಿಟ್ರೆ ಅದ್ರ ಆನಂದನೇ ಬೇರೆ. ಅದು ಇವಾಗ ನಾನು ಹಾಡ್ತೀನಿ, ನಾವು ಹಾಡ್ತಾ ಇದ್ರೆ ಎಲ್ರು ಒಂದ್ ರೀತಿ ನಮಗೆ ಅನ್ವಯಿಸುತ್ತಲ್ವಾ ಅನ್ನೋ ರೀತಿನಲ್ಲಿ ಇದು ಮಾಡುತ್ತೆ ನಮ್ಗೆ. ಶ್ರೀನಿವಾಸನ ಸೇವೆಗೈಯುವ ಜನರೆಲ್ಲರೂ ಬನ್ನಿರೈ, ಧ್ಯಾನ ಲಭ್ಯನ ಕಾಣಲೇಚ್ಛಿಪ ಮಾನಿ ಪರಕರ ತನ್ನಿರೈ. ಶ್ರೀನಿವಾಸನ ಸೇವೆಗೈಯುವ ಜನರೆಲ್ಲರೂ ಬನ್ನಿರೈ, ಧ್ಯಾನ ಲಭ್ಯನ ಕಾಣಲೇಚ್ಛಿಪ ಮಾನಿ ಪರಕರ ತನ್ನಿರೈ. ಹರೇ ಶ್ರೀನಿವಾಸ ಹರೇ ವೆಂಕಟೇಶ, ಹರೇ ಶ್ರೀನಿವಾಸ ಹರೇ ವೆಂಕಟೇಶ. ಜಾತಿ, ಧರ್ಮ, ಲಿಂಗ ಈ ಥರ ಕ್ಷುಲ್ಲಕ ವಿಚಾರಗಳಿಗೆ ಅಡ್ಡಗೋಡೆಗಳು ಹಾಕೊಂಡು ಬದುಕುವಂಥ ಸ್ಥಿತಿ. ಆದರೆ ಇದೊಂದೇ ಮಾರ್ಗ ಅವೆಲ್ಲವನ್ನು ಮೀರೋದಕ್ಕೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಹೋಗೋದಕ್ಕೆ ಕೋರ್ಟ್ಗಳು ಪರ್ಮಿಷನ್ ಕಾಯ್ಕೊಂಡು ಕೂತ್ಕೊಳ್ಳೋ ಅಂಥ
ಹೀನ ಸ್ಥಿತಿ ನಮ್ಮ ಸಮಾಜದಲ್ಲಿ ಇದೆಯಲ್ಲ, ಬಹಳ ಅನ್ಯಾಯ. ಅದನ್ನು ಹೊಡಿಬೇಕಾದ್ರೆ ನೀವು ಮಾಡುವಂಥ ಕೆಲಸನೇ ಹೌದು, ಬಹಳ ಮುಖ್ಯ ಸಾಧನ ಅನ್ಕೊಳ್ತೀನಿ. ಆಮೇಲೆ ನಿಮ್ಮ ಸಮಾಜ ಸೇವೆ ಬಗ್ಗೆನೂ ನಾನು ಕೇಳ್ಪಟ್ಟಿದ್ದೀನಿ. ಕೇವಲ ಆಧ್ಯಾತ್ಮಿಕ ಸೇವೆಗೆ ಮಾತ್ರ ಸೀಮಿತ ಆಗಿಲ್ಲ, ನೊಂದವರ ಕೈ ಹಿಡಿಯುವಂಥ ಕೆಲಸಕ್ಕೂ ನೀವು ಮುಂದಾಗಿದೆ. ಅದ್ರ ಬಗ್ಗೆ ಹೇಳಿಮ್ಮ. ಇವಾಗ ನಮ್ಮ ಸಂಜಯ್ ನಗರದಲ್ಲಿ SSLC 100 ಅಂತ ಓಕೆ, ಒಂದು ವಿದ್ಯಾ ಕಾರ್ಯಕ್ರಮ ಅದು ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲ ಯಾರು ಮನೆ ಪಾಠಕ್ಕೆ ತಾವು ಹೆಚ್ಚಾಗಿ ಹಣ ಖರ್ಚು ಮಾಡಿ ಹೋಗದೆ ಇರುವಂತ ವಿದ್ಯಾರ್ಥಿಗಳಿಗೆ. ಯಾಕೆಂದ್ರೆ ಇವತ್ತು ನಿಮಗೆ ಗೊತ್ತು, ಒಂದು ಪಾಠಕ್ಕೆ ಹೋಗಬೇಕು ಅಂತಂದ್ರೆ ಅದರಲ್ಲೂ SSLC ಮಕ್ಕಳಿಗೆ ವಿಪರೀತ ಹಣದ ಅವಶ್ಯಕತೆ ಇದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವರು ನಮ್ಮ ಭೂಪ್ಸಂದ್ರ, ಸಂಜಯ್ ನಗರ ಇದೆಲ್ಲ ನಾವು ಸುಮಾರು ಇದರಲ್ಲಿ ಗಂಡಸರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಆಮೇಲಿಂದ ನಮ್ಮ ಹೆಂಗಸರು ಭೂಪ್ಸಂದ್ರದ ಕಡೆಯಿಂದ ಎಲ್ಲ ತುಂಬಾ ಜನ ಬರ್ತಾರೆ. ಅದಕ್ಕೆ ಅವರು ಈ ತರ SSLC 100 ಮಾಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮಿಂದ ಏನ್ ಸಹಾಯ ಆಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ಇವಾಗ ನಾವೆಲ್ಲ ಗೃಹಿಣಿಯರಾಗಿರೋದ್ರಿಂದ ನಮಗೇನು ಒಂದು ಮ್ಯಾಥ್ಸು ಸೈನ್ಸು ಅದರಲ್ಲಿ ನಾವು ಪರಿಣಿತರು ಆಗದೇ ಇರೋದ್ರಿಂದ ಅದಕ್ಕೆ ಹೇಳಿದ್ರು, ನೋಡಿ ನಮ್ಮದು ಈ ವಿಷ್ಣು ಪ್ರಿಯ ಕಲಾ ಸಂಘ, ನಮ್ಮದು ಇರೋದೇ ಒಂದು ಆಧ್ಯಾತ್ಮಿಕ ಚಿಂತನೆಗಳು. ಅದಕ್ಕೆ ಈಗಿನ ಮಕ್ಕಳಿಗೆ ಎಷ್ಟು ನಮ್ಮ ಪುರಾಣದ ಕಥೆಗಳು ಬೇಕಾಗಿದೆ ಅಂತಂದ್ರೆ ಆ ರೀತಿ ಮಕ್ಕಳಿಗೆ ಅನ್ವಯಿಸೋ ಹಾಗೆ ನಾವು ಅದನ್ನ ಪುರಾಣದ ಕಥೆಗಳನ್ನ ತಗೊಂಡು ಹೇಗೆ ಅವರು ಮುಂದಕ್ಕೆ ಹೋಗಬಹುದು ಅನ್ನೋದನ್ನ ನಾವು ಹೇಳ್ತೀವಿ. ಆಮೇಲಿಂದ ಅಲ್ಲಿನ ಮಕ್ಕಳಿಗೆ ಸಾಯಂಕಾಲ ಶಾಲೆಯಿಂದ ಬರ್ತಾರಲ್ವಾ, ಅವರಿಗೆ ಏನಾದ್ರೂ ಒಂದು ಚೂರು ಲಘು ಫಲಹಾರ, ಅದಕ್ಕೋಸ್ಕರ ಆ ತರ ಏನಾದ್ರೂ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ನಮ್ಮ ವಿಷ್ಣು ಪ್ರಿಯ ಕಲಾ ಸಂಘದಿಂದ ಸುಮಾರು ಜನ ಅದನ್ನ ಕೊಡಕ್ಕೆ ವಾಲಂಟಿಯರ್ಸ್ ಆಗಿ, ಆಮೇಲೆ ಸುಮಾರು ಅಷ್ಟು ದಿನ ನಾವುಗಳೇ ಒಬ್ಬೊಬ್ಬರು ಒಂದೊಂದು ದಿನ ಕೊಡ್ತೀವಿ ಲಘು ಉಪಹಾರ ಅಂತ ಹೇಳಿ ಆ ರೀತಿ ಸೇವೆ ಮಾಡಿದ್ವಿ ನಾವು. ಹಾಗೆ ಹೋದಾಗ ನನಗೆ ಒಂದು ಸಲ ರಾಮಾಯಣದ ಸಬ್ಜೆಕ್ಟ್ ಕೊಟ್ರು. ಅವಾಗ ರಾಮಾಯಣದ ಕೊಟ್ಟಾಗ ರಾಮನ್ನ ಆಧಾರವಾಗಿ ಇಟ್ಕೊಂಡು ರಾಮ ತಂದೆ ತಾಯಿಗೆ ಹೇಗೆ ವಿಧೇಯನಾಗಿದ್ದ, ಆಮೇಲೆ ವಸಿಷ್ಠ ಗುರುಗಳಿಗೆ ಹೇಗೆ ಅವನು ಗ್ರಹಣ ಶಕ್ತಿಯಿಂದ ಕಲಿತಿದ್ದ, ಅವನು ಗುರುಗಳಾಗಿರೋ ವಿಶ್ವಾಮಿತ್ರರಿಗೆ ಹೇಗೆ ವಿಧೇಯದಿಂದ ನಡ್ಕೊಂಡು ಎಲ್ಲಾ ರೀತಿ ಅಷ್ಟಶಸ್ತ್ರ ಮಂತ್ರಗಳನ್ನೆಲ್ಲ ಕಲಿತ, ಇವನ್ನೆಲ್ಲ ಆಧಾರವಾಗಿಟ್ಟುಕೊಂಡು ರಾಮಾಯಣ ಅಂದ ತಕ್ಷಣ ಯಾವುದೋ ಏನೋ ಒಂದು ನೀವು ಎಲ್ಲೋ ಕೇಳಿರುವಂತ ರಾಮಾಯಣ ಅಲ್ಲ, ತನ್ನ ತಾಯಿ ಕೌಸಲ್ಯಗೆ ಎಷ್ಟು ಗೌರವ ಕೊಡ್ತಿದ್ದ. ನೀವು ಮಕ್ಕಳು ಇವತ್ತಿನಿಂದಲೇ ನೀವು ತಾಯಿ ತಂದೆಗಳಲ್ಲಿ ನೀವು ಭಕ್ತಿನ ಗೌರವನ ಬೆಳೆಸ್ಕೊಂಡಾಗ ಮಕ್ಕಳ ನೀವು ದೊಡ್ಡವರಾದರೂ ಸಹ ಆ ತಾಯಿ ತಂದೆಗಳಿಗೆ ನೀವು ಗೌರವ ಕೊಡ್ತೀರಾ, ಇದು ನಿಮಗೆ ರಾಮಾಯಣ ಬೇಸಾಗತ್ತೆ. ವಿಶ್ವಾಮಿತ್ರರ ಜೊತೆ ಹೋಗ್ತಿರ್ಬೇಕಾದ್ರೆ ಶ್ರೀರಾಮ ಅದರ ತನಕ 16 ವರ್ಷಗಳ ತನಕನೂ ತಾನು ಅರಮನೆಯಲ್ಲಿ ವೈಭವದಿಂದ ಮಲಗದಂತಹ ಶ್ರೀರಾಮ ವಿಶ್ವಾಮಿತ್ರ ಜೊತೆ ಕಾಡಿಗೆ ಹೋಗಬೇಕಾದ್ರೆ ಶ್ರೀರಾಮನಿಗೇನು ಕಾಡಿನ ವಾಸ ಏನು ಅಭ್ಯಾಸ ಇರಲಿಲ್ಲ. ಹೋಗಿದ ಮೊದಲನೇ ದಿನ ವಿಶ್ವಾಮಿತ್ರರು ಅಲ್ಲಿ ಮಲಗಿ ಅಂತ ಹೇಳಿದಾಗ ಒಂದು ಎಲೆಗಳ ಮೇಲೆ ಮಲಗುತ್ತಾನೆ ರಾಮ. ಹೆಂಗ ಮಲಗಿರ್ತಾನೆ ಅಂದ್ರೆ ವಿಶ್ವಾಮಿತ್ರರು ಬೆಳಗ್ಗೆ ನೋಡ್ತಾರೆ ಎಂಥ ಒಂದು ಸುಂದರವಾಗಿ ಮಲಗಿದಾನೆ ಅಂತಂದ್ರೆ ಆಗ ವಿಶ್ವಾಮಿತ್ರ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನಿತ್ ಅಂತ ಹೇಳ್ತಾನೆ. ಅಂದ್ರೆ ಇವತ್ತು ನಾವು ಎಲ್ಲಾದ್ರೂ ಹೋದ್ರೆ ಒಂದು ತಿರುಪತಿ ಹೋಗ್ಲಿ ನಮಗೆ ವೈಭವವಾಗಿರೋ ರೂಮೇ ಬೇಕು, ಕಷ್ಟಪಡಕ್ಕೆ ಯಾರು ರೆಡಿ ಇಲ್ಲ. ಹಾಗಾಗಿ ಈ ಒಂದು ರಾಮಾಯಣನ ನೀವು ಆಧಾರವಾಗಿ ಇಟ್ಟುಕೊಂಡು ನೀವು ಜೀವನದಲ್ಲಿ ಮುನ್ನಡೆದಾಗ ಎಂತಹ ಕಷ್ಟ ಸುಖಗಳು ಬಂದಾಗ್ಲೂ ರಾಮ ಹೇಗೆ ತನ್ನ ಗುರಿನ ತಲುಪೋದನ್ನ ನೀವು ಹಾಗೆ ತಲುಪೋದು ಅಂತ ಅವ್ರಿಗೊಂದು ಸಂದೇಶಗಳನ್ನ ಕೊಟ್ಟು ಆಮೇಲಿಂದ ಅದನ್ನ ಕ್ವಿಝಿನ ರೂಪದಲ್ಲಿ ನಾನೇ ಹೇಳ್ತಾ ಹೋದ್ರೆ ಮಕ್ಕಳಿಗೆ ಬೇಸರ ಆಗತ್ತಲ್ವಾ, ಆ ಕಡೆಯಿಂದ ಬರ್ಬೇಕಲ್ಲ ಅಲ್ವಾ, ಅದಕ್ಕೇನ್ ಸೇರ್ಬೇಕು. ಒಂದು ಕತೆ ಒಂದು 10 ವಾಕ್ಯ ಹೇಳೋದು, ಆ 10 ವಾಕ್ಯಕ್ಕೆ ನಾನೊಂದು ಪ್ರಶ್ನೆ ಕೇಳಿದ್ರೆ ಅವರು ಇಮ್ಮಿಡಿಯೇಟ್ ಆಗಿ ಉತ್ತರ ಹೇಳ್ಬೇಕು. ಅಂದ್ರೆ ಹಾಗೆ ಕೇಳಿದ್ರಿಂದ ಮಕ್ಕಳು ಬಹಳ ಬೇಗ ಉತ್ತರ ಕೊಡ್ತಾ ಇದ್ರು. ಅಂದ್ರೆ ನಿಮ್ಗೆ ಮಕ್ಕಳ ಗ್ರಹಿಸಿರೋ ಶಕ್ತಿ ಕೂಡ ರೆಸ್ಪಾನ್ಸ್ ಹೇಗಿದೆ ಅಂತ ಕೂಡ ರಿಸಲ್ಟ್ ಹೌದು ಗೊತ್ತಾಗುತ್ತೆ. ಎಸ್, ನಿಜವಾಗ್ಲೂ ಇವತ್ತು ತುಂಬಾ ಅಗತ್ಯವೆ. ಯಾಕೆಂದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ತರದ ನೈತಿಕ ಪಾಠವನ್ನು ಹೇಳುವಂತ ಪರಿಸ್ಥಿತಿ ಇಲ್ಲ. ಮಾರ್ಕ್ಸ್ ಕಾರ್ಡ್ನ ಅಂಕೆಗೆ ಕಟ್ಟಾಗ್ತಾ ಇದೆ ಮಕ್ಕಳನ್ನ ನೀವು. ಹೌದು, ಹಂಗಾಗಿ ಅದನ್ನ ಹೊರಗೆ ತರಬೇಕು. ಅವರಲ್ಲೇನೋ ಒಂದು ಆತ್ಮವಿಶ್ವಾಸವನ್ನ ಅಥವಾ ನಮ್ಮ ಧರ್ಮ ಪರಂಪರೆ ಬಗ್ಗೆ ಒಂದು ನಿಜವಾದಂಥ ಮೌಲ್ಯವನ್ನು ತಂದುಕೊಡ್ಬೇಕು ಅಂದರೆ ಈ ಥರದ ಪ್ರಕ್ರಿಯೆಗಳು ಬೇಕು. ಅಮ್ಮ, ನನಗೆ ಒಂದು ಕುತೂಹಲ, ಇವತ್ತು ಹೆಣ್ಮಕ್ಳ ನಾವು ಭಾಳಷ್ಟು ಜನ ಈ ಜೋಕ್ ಮಾಡೋರು ಹೇಳ್ತಾರೆ, ಟಿ ವಿ ಮುಂದ್ಗಡೆ ಕೂತ್ಕೊಂಡ್ರೆ ಎದ್ದೇಳಲ್ಲ ಅಥವಾ ಅಕ್ಕಪಕ್ಕದವ್ರ ಮನೆ ವಿಷಯ ತಗೊಂಡ್ರೆ ಎದ್ದೇಳಲ್ಲ ಅಂತ. ನೀವು ಅಲ್ಲಿಂದ ಹೊರಗೆ ತಂದಿದ್ರಲ್ಲ, ಅದು ಬಹಳ ದೊಡ್ಡ ಸಾಧನೆ. ಹಾಗೆಯೇ ಮಕ್ಕಳನ್ನು ಹಿರಿಯರಿಗೆ ಗೌರವ ಕೊಡದೇ ಇರತಕ್ಕಂಥ, ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರತಕ್ಕಂಥ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು. ಆ ಒಂದು ಪರಂಪರೆಗೆ ಹಿತಶ್ರೀ ಹಾಡೋದಕ್ಕೆ ಹೊರಟಿದ್ದೀರಿ. ಇದೆಲ್ಲ ಮನೆಯವ್ರಿಗೆ ಇಷ್ಟ ಆಗುತ್ತಾ? ಮನೆಗೆ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಇಷ್ಟ ಆಗುತ್ತಾ? ಎಲ್ಲ ಬಿಟ್ಟು ಯಾಕ್ರಿ ಊರ್ದನ ಕಾಯ ಕೆಲಸ ಮಾಡ್ತಾ ಇದ್ರಿ ಅನ್ಲಿಲ್ವಾ? ಇಲ್ಲ, ನಾನಿವತ್ತು ಏನು ಮುಂದುವರೆದಿದ್ದೀನೋ ಅಲ್ಲ, ಪ್ರತಿಯೊಬ್ಬ
ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಅಂತ ಹೇಳ್ತಾರೆ ಹಳೆ ಮಾತಾಯ್ತಿದ್ದು ಅಲ್ವಾ. ಈಗ ಪ್ರತಿಯೊಬ್ಬ ಸ್ತ್ರೀಯ ಒಂದು ಉನ್ನತಿಯ ಹಿಂದೆ ಅವಳ ಗಂಡ ಇರ್ತಾನೆ. ವೆರಿ ಗುಡ್ ವೆರಿ ಗುಡ್. ಯಾಕೆಂದ್ರೆ ಮನೆಯ ಪರಿಚಯ ಮಾಡ್ಬಿಡಿ ಅಮ್ಮ. ನನಗೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು, ನನಗೆ ಇಬ್ರು ಮಕ್ಕಳು. ಹೆಸರು ಹೇಳಿಲ್ಲ. ಆದಿನಾರಾಯಣ ಅವರ ಹೆಸರು, ಮಗಳ ಹೆಸರು ಪ್ರಿಯಾ, ಮಗನ ಹೆಸರು ವಿಷ್ಣು. ಅದಕ್ಕೆ ನಮ್ದು ವಿಷ್ಣು ಪ್ರಿಯ ಕಲಾ ಸಂಘ, ನಮ್ದು ವಿಷ್ಣು ಪ್ರಿಯ ಜುವೆಲರ್ಸು, ವಿಷ್ಣು ಪ್ರಿಯ ನಿಲಯ. ಆಮೇಲೆ ನನ್ನ ಮಗಳಿಗೆ ಮದುವೆ ಆಗಿದೆ. ನಮ್ಮ ತಾಯಿ 88 ವರ್ಷ. ನಮ್ಮ ತಾಯಿ, ನಾನು, ನನ್ನ ಮಗ, ನಮ್ಮ ಯಜಮಾನರು. ನಾವು ಇವತ್ತು ಏನು ಮಾಡ್ತೀವೋ ಪಾಪ ಎಲ್ಲದಕ್ಕೂ ಸಹ ನೋಡ, ನಾನಂತೂ ಏನು ಓದೋದು ನನಗೆ ಅವೆಲ್ಲನೂ ನಿನ್ನ ಹಾಗೆ ಹೇಳಕ್ ಬರೋದಿಲ್ಲ. ಅದಕ್ಕೆ ಮಾಮೂಲಿಯಾಗಿ ಸಾಮಾನ್ಯವಾಗಿ ಮನೆ ಕೆಲಸ ಗಂಡಸರು ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಯಜಮಾನರು ಮನೆ ಕೆಲಸದಲ್ಲಿ 85 ಭಾಗನೂ ಅವರೇ ಮಾಡೋದು. ಮುಂದಿನ ಸರಿ ನಿಮ್ಮ ಮನೆ ಕೆಲಸ ಹೇಗಿರುತ್ತೆ ಅಂತ ಅವ್ರನ್ನೇ ಕರೆದು ಇಂಟರ್ವ್ಯೂ ಮಾಡ್ತೀನಿ ನಾನು. ಏನ್ ಹೇಳ್ತಾರೆ ನೋಡೋಣ. ಒಬ್ಬರ ಕೆಲಸಕ್ಕೆ ಇನ್ನೊಬ್ರು ಒತ್ತಾಸೆಯಾಗಿ ನಿಲ್ಲುವ, ಒಬ್ಬರ ಸಾಧನೆಗೆ ಇನ್ನೊಬ್ರು ಚೇತನವಾಗಿ ನಿಲ್ಲುವ ಕೆಲಸ ಆದ್ರೆ ಬಹುಶಃ ಅಲ್ಲಿಗೆ ಈ 2 ಗಂಡು ಹೆಣ್ಣಿಂದ ಕೂಡಿರ್ತಕ್ಕಂಥ ಸಮಾಜ ನಿಜವಾಗ್ಲೂ ರಾಮರಾಜ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ಸಾಗಲಿ ಅಮ್ಮ. ಹಲವಾರು ಕುಟುಂಬಗಳಿಗೆ ಆ ಥರದ ಒಂದು ನಿಜವಾದಂಥ ಮೌಲಿಕವಾದಂಥ ಹಾನಿಯನ್ನು ತೋರಿಸ್ತಾ ಇದ್ರಿ. ಅದಕ್ಕಾಗಿ ನಮ್ಮ ವಾಹಿನಿ ಪರವಾಗಿ, ವೀಕ್ಷಕರ ಪರವಾಗಿ ತಮಗೆ ಶುಭಕಾಮನೆಗಳನ್ನು ಕೋರ್ತಾ ಚರ್ಚೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇನ್ನೊಂದಕ್ಕೆ ನಾನು ಉತ್ತರ ಹೇಳ್ತೇನೆ. ಒಂದು ನಮ್ಮ ಭೂಪಸಂದ್ರ ದೇವಸ್ಥಾನ ಇದೆ ಒಂದು, ಅಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಕಲಿಬೇಕು ಅಂತ ಆಸೆ ಇತ್ತು. ಆದ್ರೆ ಒಂದು ಹೇಗಿದೆ ನಮ್ಮ ವರ್ಣ ಅಂತಂದ್ರೆ, ಉನ್ನತ ಮಟ್ಟದವ್ರಿಗೆ ಅವ್ರಿಗೆ ಯೋಚನೆ ಇಲ್ಲ, ಸ್ವಲ್ಪ ಕೆಳಮಟ್ಟದವ್ರಿಗೆ ಹೇಳ್ಕೊಡೋರಿಲ್ಲ. ಈಗ ಅಲ್ಲಿ ಎಷ್ಟು ಚೆನ್ನಾಗಿ ಲಲಿತಾ ಸಹಸ್ರನಾಮ ಹೇಳ್ತಾರೆ ಅಂದ್ರೆ, ಕಣ್ಣು ಮುಚ್ಚಿದ್ರೆ ಪೂರ್ತಿ ಆಗೋ ತನಕ ಕಣ್ಣು ತೆಗೆಯಲ್ಲ. ಆಮೇಲೆ ಎಷ್ಟು ಎಲ್ಲಿ ಪದ ವಿಭಾಗ ಮಾಡಬೇಕೋ ಅಲ್ಲೇ ಮಾಡುತ್ತಾರೆ. ಇವಾಗ ಭೂಪಸಂದ್ರ ದೇವಸ್ಥಾನದಲ್ಲಿ ಹೇಳ್ತಾರೆ, ಮೇಡಮ್ ನೀವು ಬಂದು ನಮ್ಮ ಹೆಣ್ಣು ಮಕ್ಕಳು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ಹನುಮಂತಂದು ಇವೆಲ್ಲ ಹೇಳೋ ಹಂಗಾದ್ರಲ್ಲ ಮೇಡಮ್, ನಾವು ನಿಮಗೆ ಅನ್ಯಂತ ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತ ಹೇಳ್ತಾರೆ. ನನಗೆ ಇದಕ್ಕಿಂತ ಜೀವನದಲ್ಲಿ ಭಗವಂತ ಈ ಮೆಟ್ಟಲು ಹತ್ಸದ್ನಲ್ಲ, ನನಗೆ ಅದಕ್ಕಿಂತ ನಾನೇನೇನು ಬಯಸೋದಿಲ್ಲ. ಇನ್ನು ಎತ್ತರಕ್ಕೆ ತಗೊಂಡೋಗ್ಲಿ ಭಗವಂತ ಆ ರೂಪದ ಸಮಾಜ ಅಂತ ಹೇಳ್ತೀನಿ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ.